ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. ಆತನು ಪರ್ವತವನ್ನು ಹಿಡಿದು ಬಂದಾಗ ಜನರ ದೊಡ್ಡ ಸಮೂಹವಾಗಿ ಆತನನ್ನು ಹಿಂಬಾಲಿಸಿದರು. ಅಲ್ಲಿಗೆ ಒಬ್ಬ ಕುಷ್ಠರೋಗಿಯು ಬಂದು ಆತನ ಮುಂದೆ ಮೊಣಕಾಲೂರಿ, ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದನು. ಆಗ ಯೇಸು ತನ್ನ ಕೈ ಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸಿದೆ, ನೀನು ಶುದ್ಧನಾಗು ಎಂದನು. ತಕ್ಷಣವೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ನೀನು ಇದನ್ನು ಯಾರಿಗೂ ಹೇಳಬೇಡ. ನೋಡು, ಹೋಗಿ ಯಾಜಕನಿಗೆ ನಿನ್ನನ್ನು ತೋರಿಸಿಕೊಂಡು ಜನರಿಗೆ ಸಾಕ್ಷಿಯಾಗುವಂತೆ ಮೋಶೆಯು ಆಜ್ಞಾಪಿಸಿದ ಕಾಣಿಕೆಯನ್ನು ಅರ್ಪಿಸು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಮ್ಯಾಥ್ಯೂ ಚಾಪ್ಟರ್ 8 ವರ್ಡ್ 1-4, word 3. Jesus stretched out his hand and touched him. I do want to. He answered, be clean. At once the man was healed of his disease. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ 3. ಆಗ ಯೇಸು 2ನೇ ವಾಕ್ಯ, ಅಲ್ಲಿಗೆ ಒಬ್ಬ ಕುಷ್ಠರೋಗಿಯು ಬಂದು ಆತನ ಮುಂದೆ ಮೊಣಕಾಲೂರಿ, ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡಿ ಪ್ರೀತಿಯ ಮಕ್ಕಳಿಗೆ, ಕುಷ್ಠರೋಗ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಮೊಣಕಾಲೂರಿ, ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ. ದೇವರಿಗೆ ಸ್ತೋತ್ರ. ದೇವರು ಮನಸ್ಸು ಮಾಡಿದ್ರೆ ಮಾತ್ರ ಒಬ್ಬರಿಗೆ ಸ್ವಸ್ಥತೆಯನ್ನು, ಸೌಖ್ಯವನ್ನು, ಆರೋಗ್ಯವನ್ನು, ಬಲವನ್ನು, ಆಶೀರ್ವಾದವನ್ನು, ಐಶ್ವರ್ಯವನ್ನು, ಜ್ಞಾನವನ್ನು, ಸಮಾಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ. ದೇವ್ರ ಮನಸ್ಸು ಮಾಡದೆ ಹೊರತು ನಾವು ಅದನ್ನು ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ. ಬಹಳ ಪ್ರಮುಖವಾಗಿ ರೋಗಿ, ಒಬ್ಬ ಕುಷ್ಠರೋಗಿ ಅಂತಂದರೆ ನಮಗೆ ಗೊತ್ತು. ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಅದು ಯಾವ ಮನುಷ್ಯನಿಗೆ ಬರುತ್ತೋ ಆ ಮನುಷ್ಯನು ಜನರಿಂದ ದೂರ ಇರಬೇಕು, ಊರಿಂದ ಆಚೆ ಇರಬೇಕು. ಅವನಿಗೆ ಇಷ್ಟು ದಿನ ಅಂತ ನೇಮಿಸಿರ್ತಾರೆ, ಅಷ್ಟು ದಿನದಲ್ಲಿ ಬಂದ್ಬಿಟ್ಟು ತೋರಿಸ್ಕೋಬೇಕು ಯಾಜಕನಿಗೆ ಮಾತ್ರ ತೋರಿಸ್ಕೋಬೇಕು, ಇನ್ನಾಗೂ ತೋರಿಸ್ಕೋಂಗಿಲ್ಲ. ಯಾಜಕನು ಅದನ್ನು ನೋಡಿ, ಆಯಿತು ರೋಗ ವಾಸಿ ಆಗ್ತಿದೆ ಅಂತ ಹೇಳಿದಾಗ ಅವನು ಕೊಟ್ಟಂಥ ಸಮಯದವರೆಗೂ ಅವನು ಕಾದಿದ್ದು, ಆನಂತರ ಬಂದು ಅವನು ತನ್ನ ಶುದ್ಧ ಮಾಡಿಕೊಂಡು ಆನಂತರ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಿ ಅವನು ಬರಬೇಕು. ಸೊ ಇದು ನಿಯಮ. ಕಾರಣ ಪಾಪದ ದೇಶದಿಂದ, ಅವಿಧೇಯತ್ವ ದೇಶದಿಂದ ಈ ರೋಗ ಬಂದಿರುತ್ತೆ. ಸೊ ಹಾಗಾಗಿ ಈ ರೋಗಿ ಜನರ ಮಧ್ಯದಲ್ಲಿ ಇರಬಾರ್ದು ಅನ್ನೋದು ಧರ್ಮಶಾಸ್ತ್ರದ ನಿಯಮ. ಸೊ ಹಾಗೆ ಅದು ನಡ್ಕೊಂಡು ಬಂತು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ಬರೋಣದವರೆಗೂ. ಆದರೆ ಯೇಸು ಕ್ರಿಸ್ತರನ್ನು ನೋಡಿದಂತಹ ಕುಷ್ಠರೋಗಿ ಅವನಲ್ಲಿ ಉಳ್ಕೊಂಡು, ಅಂದರೆ ಇಲ್ಲ, ನನ್ನ ಗುಣಪಡಿಸ್ತಕ್ಕಂಥ ನನ್ನ ದೇವರು ಬಂದಿದ್ದಾನೆ, ನನ್ನ ಶುದ್ಧ ಮಾಡ್ತಕ್ಕಂಥ ದೇವರು ಬಂದಿದ್ದಾನೆ. ಸೊ ಆತನ ಮುಂದೆ ನಾನು ಹೋಗಿ ತಗ್ಗಿಸ್ಕೊಳ್ಳೋದಾದರೆ, ನಾನು ಬೇಡ್ಕೊಳ್ಳೋದಾದರೆ ನಿಶ್ಚಯವಾಗಿಯೂ ಸಹ ಆತ ನಮಗೆ ಶುದ್ಧ ಮಾಡುವಾತನಾಗಿದ್ದಾನೆ, ನನ್ನ ಗುಣಪಡಿಸುವಾತನಾಗಿದ್ದಾನೆ ಅಂತ ಅವನಿಗೆ ಒಂದು ಖಚಿತತೆ ಇತ್ತು. ಕರ್ತನ ಅಷ್ಟು ಜನರ ಸಮೂಹದಲ್ಲಿ ಬಂದು ಅದನ್ನು ಯೇಸು ಕ್ರಿಸ್ತರ ಮುಂದೆ ಮೊಣಕಾಲೂರ್ದ ಅಂತಂದರೆ ಅವನಿಗೊಂದು ಧೈರ್ಯ ಇತ್ತು. ನಿಜವಾಗಲೂ ನನ್ನ ದೇವರು ನನ್ನ ಕನಿಕರಿಸುವಾತನಾಗಿದ್ದಾರೆ. ಒಂದು ವೇಳೆ ನನ್ನ ದೇವರು ನನ್ನ ಕನಿಕರಿಸದೇ ಇದ್ದರೂ ಪರವಾಗಿಲ್ಲ, ನಾನು ಆತನ ಮುಂದೆ ತಗ್ಗಿಸ್ಕೊಳ್ಳಬೇಕು, ನನ್ನ ಪರಿಸ್ಥಿತಿನ ಆತನ ಮುಂದೆ ನಾನು ಹೇಳ್ಕೊಳ್ಳಬೇಕು ಅನ್ನೋದು ಆತನ ಹೃದಯದಲ್ಲಿ ಒಂದು ಹಾಸ್ಯ ಬಯಕೆ ಇತ್ತು. ದೇವರಿಗೆ ಸ್ತೋತ್ರ. 10 ಜನ ಕುಷ್ಠರೋಗಿಗಳು ಬಂದಾಗ ಅವರು ಸಹ ಊರಿಂದ ಹೊರಗಡೆ ಇದ್ದರು. ಅವ್ರು ಬಂದು ಯೇಸು ಕ್ರಿಸ್ತರನ್ನ ಕೂತ್ಕೊಂಡ್ಬಿಟ್ಟು, ಕರ್ತನೇ, ದಾವೀದನ ಪುತ್ರನೇ, ನಮ್ಮನ್ನು ಕನಿಕರಿಸು, ದಯ ತೋರು, ಕೃಪೆ ಮಾಡುವಂಥ ಯೇಸುವನ್ನು ಕೂತ್ಕೊಂಡಾಗ ಯೇಸು ದೂರದಿಂದಲೇ ಒಂದೇ ಒಂದು ಮಾತು ಹೇಳ್ತಾರೆ, ಹೋಗಿ ಯಾಜಕರನ್ನು ಮೈ ತೋರಿಸ್ಕೊಳ್ಳಿ ಅಂತ. ಕಾರಣ ದೇವರಲ್ಲಿ ಅವ್ರಿಗಿದ್ದಂತಹ ಭಕ್ತಿಯನ್ನು, ಒಂದು ನಿರೀಕ್ಷೆಯನ್ನು ನೋಡಿ ತಕ್ಷಣವೇ ಉತ್ತರ ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಈಗ ನಮ್ಮ ಪರಿಸ್ಥಿತಿ ಏನಿರ್ಬೋದು? ಕುಷ್ಠವೇ ವಾಸಿಯಾಗಿರ್ತಕ್ಕಂತಹ ಅಥವಾ ಪಾಪದ ರೋಗವೋ, ಯಾವೊಂದು ಸಣ್ಣ ರೋಗವೂ ಸಹ ಮನುಷ್ಯನಿಗ ಸ್ವ ಇಚ್ಛೆಯಿಂದ, ಸ್ವಸಾಮರ್ಥ್ಯದಿಂದ, ಮನುಷ್ಯನ ಯಾವುದೇ ಒಂದು ಶಕ್ತಿಯಿಂದ ಅದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದರಲ್ಲಿ ಸ್ವಸ್ಥತೆ ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ, ಜೀವನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಈಗಾಗಲೇ ಜೀವಿತದುದ್ದಕ್ಕೂ ನೋಡ್ಕೊಂಬಂದಿದ್ದೀವಿ. ನಾವೆಲ್ಲರೂ ನೋಡಿದ್ದೀವಿ ಅಲ್ವಾ? ಸಣ್ಣ ಕಾಯಿಲೆಗಳು, ಸಣ್ಣ ರೋಗ
ಇದು ಏನೂ ಅಲ್ಲ, ಇದು ನೀರಿನ ವ್ಯತ್ಯಾಸದಿಂದ ಬಂತು, ಇದು ಆಹಾರದ ವ್ಯತ್ಯಾಸದಿಂದ ಬಂತು, ಇದು ಸಣ್ಣ ವಾತಾವರಣದ ವ್ಯತ್ಯಾಸದಿಂದ ಬಂತು ಅಂತ ಅಂದ್ಕೊಂಡು ನಾವು ನಂಬಿದ್ವಲ್ಲ, ವಾಸಿ ಮಾಡ್ಕೊತಿದ್ವಲ್ಲ, ಆ ರೋಗವೇ ದೊಡ್ಡ ಮಾರಕವಾಗಿ ಇಡೀ ಜಗತ್ತನ್ನು ಬಾಧಿಸ್ತು. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರಿಂದಲ್ಲದೆ ಯಾವುದರಿಂದಲೂ ಸಹ ನಾವು ಪರಿಪೂರ್ಣ ಸ್ವಸ್ಥತೆಯನ್ನು, ಸೌಖ್ಯವನ್ನು, ಆರೋಗ್ಯವನ್ನು, ರಕ್ಷಣೆಯನ್ನು ನಾವು ಹೊಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ದೇವರು ಇಡೀ ಜಗತ್ತಿಗೆ ಅದನ್ನು ತೋರಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಇವತ್ತು ಪರಿಸ್ಥಿತಿ ಏನೇ ಆಗಿರಲಿ, ನೀವು ಯಾವುದೇ ಕಷ್ಟ ರೋಗದಿಂದ ಬಳಲಿರಿ, ಯಾವುದೇ ಬಲಹೀನತೆ ನಿಮಗಿರಲಿ, ಪರಿಪೂರ್ಣವಾದ ಸ್ವಸ್ಥತೆಯನ್ನು ಹೊಂದ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ. ದೇವರು ನೇಮಿಸಿದ ಕಾಲದವರೆಗೂ ಸಹ ಈ ಲೋಕದಲ್ಲಿ ಕೊರೋನಾ ಅಂತಕ್ಕಂಥ ಒಂದು ಸಣ್ಣ ಕ್ರಿಮಿಯಿಂದ ಬರ್ತಕ್ಕಂತಹ, ಒಂದು ಸಣ್ಣ ಕೀಟದಿಂದ ಬರ್ತಕ್ಕಂತಹ ರೋಗ ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ತು. ಅದು ಹೇಳ್ಕೊಳ್ಳೋಂಥ ದೊಡ್ಡ ಕಾಯಿಲೆನೂ ಅಲ್ಲ. ಬಟ್ ಕರ್ತನ ಅನುಗ್ರಹವಿಲ್ಲದೆ ಅದು ಶುದ್ಧವಾಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ಪರಿಪೂರ್ಣವಾಗಿ ಔಷಧಿ ಬಂತು, ಎಲ್ಲರಿಗೂ ಔಷಧಿ ಸಿಗ್ತಾ ಇಲ್ಲ. ಆದರೆ ದೇವರು ಮಾತ್ರ ಪರಿಪೂರ್ಣವಾಗಿ ತೆಗೆದಾಕಿದ್ರು. ದೇವರಿಗೆ ಸ್ತೋತ್ರ. ನೇಮಿಸಿದ ಕಾಲದಲ್ಲಿ. ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ದೇವರ ಹಸ್ತವಲ್ಲದೆ ನಮ್ಮನ್ನು ಪರಿಪೂರ್ಣವಾಗಿ ಸ್ವಸ್ಥತೆಗೆ ಆಗಲಿ, ಸೌಖ್ಯಕ್ಕೆ ಆಗಲಿ, ಗುಣಪಡಿಸೋದಕ್ಕೆ ಆಗಲಿ, ಅಷ್ಟು ಮಾತ್ರ ಅಲ್ಲ, ಸಮಾಧಾನವನ್ನು ಕೊಡೋದಕ್ಕೆ ಆಗಲಿ, ಆಶೀರ್ವದಿಸೋದಕ್ಕೆ ಆಗಲಿ ಸಾಧ್ಯನೇ ಇಲ್ಲ. ಸಣ್ಣ ಪರಿಸ್ಥಿತಿಗಳು ಇವತ್ತು ಜಗತ್ತನ್ನು ಹೇಗೆ ಬಾಧೆಪಡಿಸ್ತಿದೆ, ಜಗತ್ತನ್ನು ಹೇಗೆ ತಲ್ಲಣಗೊಳಿಸ್ತಿದೆ? ಕಾರಣ ದೇವರ ಸಹಾಯ ಇಲ್ಲದಕ್ಕೋಸ್ಕರವಾಗಿ, ದೇವರು ಬಿಟ್ಕೊಟ್ಟಿದ್ದಕ್ಕೋಸ್ಕರವಾಗಿ. ದೇವರು ಸುಮ್ಮನಿಲ್ಲ, ನೋಡ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯವನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರ ಕಾರ್ಯವನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನ ನೋಡ್ತಾ ಇದ್ದಾರೆ. ತಮ್ಮ ಶಕ್ತಿಗೆ ಮೀರಿದ ಸಾಮರ್ಥ್ಯವನ್ನು ಉಪಯೋಗಿಸ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರನ್ನ ಮರೆತಿದ್ದಾರೆ, ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆ. ಕರ್ತನ ಸುಮ್ಮನಿದ್ದಾರೆ? ಇಲ್ಲ, ಎಲ್ಲವನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಈಗ ನೋಡಿ, ಸ್ವಸ್ಥತೆ ನಿಮಗೆ ಯಾವ ಪರಿಸ್ಥಿತಿಯಿಂದ ಬೇಕು, ಯಾವ ಸನ್ನಿವೇಶದಲ್ಲಿ ನಿಮಗೆ ಸ್ವಸ್ಥತೆ ಬೇಕು, ಏನಿದೆ ನಿಮ್ಮ ಪರಿಸ್ಥಿತಿ? ಸಣ್ಣದ ದೊಡ್ಡದು ಅದು ಬೇರೆ ವಿಷಯ. ಸಣ್ಣದು ದೊಡ್ಡದು ಯಾವುದೇ ಆದರೂ ಸಹ ದೇವರ ಸಹಾಯ ಬೇಕು, ದೇವರ ರಕ್ಷಣೆ ಬೇಕು. ಅವರೇ ಹೇಳಿದರೆ ವಿಮೋಚನಾ ಕಾಂಡದಲ್ಲಿ, ನಾನೇ ನಿಮಗೆ ಆರೋಗ್ಯದಾಯಕನು ಅಂತ. ಯೇಸುವೆ ವೈದ್ಯರೇ ಘನವೈದ್ಯನು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಕರ್ತನ ಹಸ್ತ ನಿಮ್ಮನ್ನು ಮುಟ್ಬೇಕಾ? ನೀವು ಸ್ವಸ್ಥತೆಯನ್ನು ಹೊಂದ್ಕೋಬೇಕಾ? ಸೌಖ್ಯವನ್ನು ಹೊಂದ್ಕೋಬೇಕಾ? ಆರೋಗ್ಯವನ್ನು ಹೊಂದ್ಕೋಬೇಕಾ? ನಿಮಗೊಂದು ಬಿಡುಗಡೆ ಬೇಕಾ? ನಿಮ್ಮ ಹೃದಯದಲ್ಲಿ ಬಾಧಿಸಲ್ಪಟ್ಟಿದೆಯಾ? ಸಮಾಧಾನ ಬೇಕಾ? ಯೇಸು ಕ್ರಿಸ್ತನ ಹಸ್ತ ನಿಮ್ಮನ್ನು ಮುಟ್ಟಬೇಕು. ಯೇಸು ಕ್ರಿಸ್ತನ ಹಸ್ತ ನಿಮ್ಮನ್ನು ಮುಟ್ಟಬೇಕಾದ್ರೆ ದೇವರಿಗೆ ಸಲ್ಲಿಸಬೇಕಂತ ಗೌರವವನ್ನು ಸಲ್ಲಿಸಿ, ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ. ದೀನ ಹೃದಯದಿಂದ ನೀವೇನ ಬೇಡ್ಕೋತಿರೋ, ಮೊಣಕಾಲೂರಿ ನೀವು ಏನು ಬೇಡ್ಕೋತಿರೋ, ಕರ್ತನ ಇವತ್ತೇ ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಬಿಡುಗಡೆ ಕೊಡ್ತಾರೆ. ಇವತ್ತೇ ಈ ಕ್ಷಣದಲ್ಲಿ ನೀವು ಅದನ್ನು ಹೊಂದ್ಕೋತೀರಾ. ಸ್ವಸ್ಥತೆಯನ್ನು ಹೊಂದ್ಕೋತೀರಾ, ಸೌಖ್ಯವನ್ನು ಹೊಂದ್ಕೋತೀರಾ, ಆರೋಗ್ಯವನ್ನು ಹೊಂದ್ಕೋತೀರಾ. ಕರ್ತನ ಕಳಿಸ್ಕೊಟ್ಟಿರ್ತಕ್ಕಂಥ ಈ ವಾಕ್ಯದ ಮೂಲಕವಾಗಿ ನೀವು ನಂಬಿಕೆ ಇಟ್ಟು ಏನೇನು ಬೇಡ್ಕೋತೀರಾ, ಈಗಲೇ ಇವತ್ತೇ ಈ ಕ್ಷಣದಲ್ಲೇ ನೀವು ಆ ಸ್ವಸ್ಥತೆಯನ್ನು, ಸೌಖ್ಯವನ್ನು, ಆರೋಗ್ಯವನ್ನು, ಸಮಾಧಾನವನ್ನು ನೀವು ಹೊಂದ್ಕೋತೀರಾ. ಆಮೇಲೆ ನಂಬಿಕೆಯಿಂದ ಕೇಳ್ರಿ, ದೀನತೆಯಿಂದ ಕೇಳ್ರಿ, ತಗ್ಗಿಸುವಿಕೆಯಿಂದ ಕೇಳ್ರಿ, ದೇವರಿಗೆ ಸಲ್ಲಿಸಬೇಕಂತ ಗೌರವವನ್ನು ಸಲ್ಲಿಸಿ, ಕರ್ತನೇ ಈಗಲೇ ನಿಮಗೆ ಸಹಾಯ ಮಾಡುವತನಾಗಿದ್ದಾನೆ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಎಸಪ್ಪ, ಆ ಕುಷ್ಠರೋಗಿಯು ಅಪ್ಪ ನಿಮಗೆ ಸಲ್ಲಿಸಬೇಕಾದಂಥ ಘನವನ್ನು, ಗೌರವವನ್ನು, ಭಯಭಕ್ತಿಯನ್ನು, ಮಹಿಮೆಯನ್ನು ಸಲ್ಲಿಸಿದ ನಿಮಿತ್ತವಾಗಿ ತಕ್ಷಣವೇ ಆತನ ನೀವು ಕೈಚಾಚವನ್ನು ಮುಟ್ಟಿ ಅವನ್ನ ಶುದ್ಧಪಡಿಸಿದ್ದೀರಾ. ಆಮೇನ್. ಎಸಪ್ಪ, ನಿನ್ನ ಜನರು ಅದೇ ಭಕ್ತಿ ಗೌರವದಿಂದ, ತಗ್ಗಿಸಿಕೊಳ್ಳುವಿಕೆಯಿಂದ, ದೀನತೆಯಿಂದ ನಿಮ್ಮನ್ನು ಹುಡುಕಿ, ಕರ್ತನೇ ನಿನ್ನ ಹಸ್ತನ ಸ್ಪರ್ಶ ಮಾಡಲಿ, ನನ್ನ ಮುಟ್ಟಲಿ, ಈ ಪರಿಸ್ಥಿತಿ ನನಗೊಂದು ಬಿಡುಗಡೆ ಉಂಟಾಗಲಿ, ನನಗೊಂದು ಸ್ವಸ್ಥತೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಅಪ್ಪ, ನನ್ನ ಸಮಾಧಾನ ಬಾಧಿಸಲ್ಪಟ್ಟಿದೆ, ನನಗೊಂದು ಸಮಾಧಾನವನ್ನು ಕೊಡುವಂಥ ಯಾರೆಲ್ಲ ನಿನ್ನ ಜನರು ತಗ್ಗಿಸ್ಕೊಂಡು ದೀನತೆಯಿಂದ ಇವತ್ತು ನಿನ್ನ ಹುಡುಕ್ತಿದ್ದಾರೋ, ಈ ಕ್ಷಣದಿಂದಲೇ ಅವ್ರಿಗೆ ಆ ಪರಿಸ್ಥಿತಿಯಿಂದ ಒಂದು ಬಿಡುಗಡೆ, ಒಂದು ಸೌಖ್ಯ, ಒಂದು ಸ್ವಸ್ಥತೆ, ಆರೋಗ್ಯ, ಸಮಾಧಾನ ಉಂಟಾಗಲಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.